ಈ ಭೈರವ ಎಲ್ಲ ಬ್ಯಾರೆ ಟೈಮಾಗ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹೇಳೋದು ಸರಿ. ಎಲ್ಲ ಹೇಳ್ತೈತೆ ಮಾಡ್ತೈತೆ. ಆ ಆದ್ರೆ ನನ್ನ ಮಗಳ ಜೀವನ ಹಿಂಗೆ ಆಗ್ಬೇಕಾರೆ ಎಲ್ಲಿ ಹೋಗ್ಬಿಟ್ಟು ಇತ್ತು ಈ ಭೈರವ? ಪೊದ್ದು ಡಾರ್ಲಿಂಗ್ ಅಂತ ಬಂದು ಹೇಳ್ತದೆ. ನಿನ್ನ ಮಗಳು ಕಷ್ಟದವಳೆ ಹೋಗು ಅಂತ ಹೇಳಕ್ಕಾಯ್ತದೆ? ಆ ಬಿತ್ತರೆಲ್ಲನೂ ನನ್ನ ಮಗಳು ಕಷ್ಟ ಕೊಡ್ಬೇಕಾದ್ರೆ ಎಲ್ಲೋಗ್ಬಿಟ್ಟಿತ್ತು ಈ ಭೈರವ ಅಂತ ಹೇಳ್ಬಿಟ್ಟು. ಆ ಒಂದು ಮಾತಾದ್ರೂ ಹಿಂಗೆ ಹಿಂಗೆ ಆಯ್ತು ಪೊದ್ದು. ಏನಾರ ಬಂದು ಹೇಳ್ತಾ? ಹ್ಞೂ ಹೋಗ್ಬೇಕು ಅಂತ ಅನ್ನಿಸ್ತಿಲ್ವ ನಿಂಗೆ? ಹೋಗು ಮಾಡು ಅಂತ ಹಿಂಗೆ ಹೇಳ್ತದೆ. ನನಗೆ ಹೆಂಗೆ ಹೊತ್ಕೊಂಡು ಉರಿತಾಯ್ತು ಇವಾಗ ಅಂತಂದ್ರೆ ಭೈರವನ ಮೇಲೆ ಇಷ್ಟು ವರ್ಷದಾಗೆ ಇವಾಗೇನೇನೇ ನನಗೆ ಪಾಪ ಬತ್ತಿರೋದು ಅಂತ ಹೇಳಿದ್ರೆ ನನ್ನ ಮಗಳು ಪಾಪ ಎಷ್ಟೆಲ್ಲ ಅನುಭವಿಸವಳೆ. ಆದ್ರೂ ಈ ಭೈರವಂಗೆ ಏನು ಅನ್ಸಿಲ್ವೇ? ಹಾಂ ಇರಲಿ ಬರಲಿ, ಈಕಿತ ಸಿಗಲಿ, ನಾನೇ ಮಾತಾಡ್ತೀನಿ. ಯಾಕೆ ಹಿಂಗೆಲ್ಲ ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಭೈರವನ್ ನುಡಿಕೊಂಡು ಹೋದಾಗ ಏನಿಯ ಗೊತ್ತಾಗೋದು. ಬೀರು ಮಾಡ್ಬಿಟ್ಟು ಬರ್ತೀನಿ. ಮಂಟಕ್ಕೇನು ಬಂದಿಲ್ಲ ಅಲ್ವಾ? ಹೊಲ್ದ ಹತ್ರ ಎಲ್ಲಾನ ಇರ್ತದೆ, ಹೋಗಿ ಸರಿಯಾಗಿ ಮಾಡ್ಬರ್ತೀನಿ. ಲೇಪದ್ದಿ ಇವಾಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಈಗ ನಿನ್ನ ಮಗಳು ಹೋಳಿ ಎಲ್ಲ ಈಚೆ ಕಡೆಗೆ ಬಂದ್ಬಿಟ್ಟವ್ರೆ. ಈಗ ಅಲ್ಲಿ ಹೋಗ್ಬಿಟ್ಟು ನಾವು ಇದು ಬಿಟ್ಟು ಸೊರು ಮಾಡೋಕ್ಕೂ ಆಗಕ್ಕಿಲ್ಲ. ಏನು ಅಂತ ಹೇಳ್ಬಿಟ್ಟು ಹೋಗೋಕ್ಕಾಯ್ತದೆ? ಏನು ಅಂತ ಮಾಡೋಕ್ಕಾಯ್ತದೆ? ಈಗ ಏನಾರ ಒಂದು ಉಪಾಯ ಮಾಡಲೇಬೇಕಲ್ವಾ? ಈಗ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತಂದರೆ ಏನೋ ಒಂದು ಮಾಡಬೇಕಲ್ವಾ? ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಏನಾರ ಪ್ಲಾನ್ ಮಾಡಿದ್ಯಾ? ಇಲ್ಲ ಕಣ್ಸೇಮ್ಮ, ಈಗ ನಾವು ಹೋಗಿ ಅವ್ರ ಮನೆಗೆ ಇರೋಕ್ಕೂ ಆಗಕ್ಕಿಲ್ಲ. ನಾವು ಹೇಳಿದ್ದೆಲ್ಲ ಅವ್ರು ಕೇಳ್ತಾರ? ನಮ್ಮ ಯಾರು ಮೊದಲೇನೆಯ ಎಲ್ಲ ಕೆಟ್ಟ ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ಟೈತೆ. ಈಗ ನಾವು ಹೋಗಿ ಅವ್ರ ಮನೆಗೆ ಇದ್ಬಿಟ್ಟು ನಾವೇನೋ ಬುದ್ಧಿ ಕಲಿಸ್ತೀವಿ. ಅದೆಲ್ಲ ಆಗಕ್ಕಿಲ್ಲ. ಬುದ್ಧಿ ಕಲ್ಸಕ್ಕಂತೂ ಮೊದಲೇನೇ ಆಗಕ್ಕಿಲ್ಲ. ನೋಡೋಣ ಇರು. ನೋಡಿ ಬೇರೆ ಥರ ಉಪಾಯ ಏನಾರ ಮಾಡೋಣ. ನನಗೂ ತಲೆ ಓಡ್ತಿಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು ಹೊಸಿನೂ ತಲೆ ಓಡ್ತಿಲ್ಲ ನನಗೂ. ಏನಾರ ಮಾಡಬೇಕು, ಏನು ಮಾಡಬೇಕು ಅಂತ ಮಾತ್ರ ಅರ್ಥ ಆಯ್ತಿಲ್ಲ. ನೋಡೋಣ ಇರು. ಅದು ಯಾರೋ ಅದೇ ಅವನು ಯಾವನಿಗೋ ಇನ್ನೊಬ್ಳು ಹೆಂಡ್ತಿ ಅವಳೆ ಅಂತ ಹೇಳ್ಬಿಟ್ಟು ಹೇಳ್ದಲ್ಲ ನನ್ನ ಮಗಳು ನಾದ್ನಿ ಗಂಡಂಗಿ, ಅದ್ರ ಬಗ್ಗೆ ವಿಚಾರಿಸೇ ಮನೇನು? ಹೂನೆ, ನಾನು ಅದ್ರ ಬಗ್ಗೆ ವಿಚಾರ ಮಾಡ್ಬಿಟ್ಟು ನೋಡ್ತೀನಿ. ನೀನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದ್ಕಿತ ನೋಡು. ಅವಳು ಸಿಗ್ಲಿ, ಅವಳು ಸಿಕ್ಕಿದ್ರೆ ಇವನು ಯೋಗ್ಯತೆ ಎಲ್ಲನೂ ನೀಟಾಗಿ ಕರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಒಂದು ನಿಲ್ಲಿಸ್ಬಿಟ್ಟು ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಏನೋ ಒಂದು ಮಾಡ್ತೀನಿ ಕತೆಯ. ಅವ್ರ ಮನೆ ನಾನು ನೋಡಿದ್ದೆ ಕಣ್ಪದ್ದಿ, ನೋಡಿದ್ದೆ. ಅವಳ ಮನೆಯ ಈ ಕಿತ ಹೋಗ್ಬಿಟ್ಟು ನಾನೇ ಒಂದು ಕಿತ ನೋಡ್ಕೊಂಬಿಟ್ಟು ಬರ್ತೀನಿ ಇರು. ಅವಳು ಅಲ್ಲೇ ಅವಳ ಬೇರೆ ಕಡೆ ಹೋಗೋಳ ಅಂತ ಗೊತ್ತಾಗ್ಬೇಕಲ್ವಾ? ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಇದೊಂದು ಸಹಾಯ ಮಾಡಿದೆ ಅಮ್ಮ. ಅವಳು ಸಿಕ್ಕಿದ್ರೆ ಹೆಂಗೋನು ಎಲ್ಲ ಸರಿ ಮಾಡ್ಬೋದು. ಸರಿ ಆಯಿತು, ಇವತ್ತೇ ಹೋಗ್ಬಿಟ್ಟು ಅವಳನ್ನ ಹುಡ್ಕೊಂಬಿಟ್ಟು ಬರ್ತೀನಿ. ಅವಳ ಹತ್ರ ಮಾತಾಡ್ಬಿಟ್ಟು ಎಲ್ಲ ಬರ್ತೀನಿ. ಆಮೇಕಿಂದ ಬೇಕಾದ್ರೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಏನೋ ಒಂದು ಮಾಡೋಣ. ಆಯಿತು ಜಯಮ್ಮ, ಹೋಗ್ಬಿಟ್ಟು ಬಾರೆ ನೋಡ್ಕೊಂಬಿಟ್ಟು ಬಾ. ಸರಿ ಆಯಿತು. ಪಾಪ ಜಯಮ್ಮ ನನಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡ್ತಾಳೆ. ಬಿಡು, ಫ್ರೆಂಡು ಅಂದರೆ ಹಿಂಗಿರ್ಬೇಕು. ಭೈರವ, ಭೈರವ ಎಲ್ಲಿದ್ಯಾ? ಬಾಯಿಲಿ. ನಾನು ಬೈದಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೀನು ಗೊತ್ತಿಲ್ವೋ? ಬಾಬಾ, ಬ್ಯಾರೆ ಟೈಮಾಗೆಲ್ಲ ಪೊದ್ದು ಡಾರ್ಲಿಂಗ್ ಅಂತ ಊರ್ ಮುಂದಕ್ಕೆ ಬಂದು ನಿಂತ್ಕತಿಗಲ್ಲ, ಈಗ ಬಾಯಿಲಿ. ನನ್ಗೆ ಇಷ್ಟೊಂದು ನೋವು ಆಯ್ತಾಯ್ತಲ್ಲ, ಎಲ್ಲೋಗ್ಬಿಟ್ಟೆ? ಎಲ್ಲ ಟೈಮಾಗೂ ಕಷ್ಟ ಅಂದರೆ ಸಾಕು ಓಡೋಡಿ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳ್ತಿದ್ದೋನಿವತ್ತು ಕ್ಯಾರೆ ಅಂತಂದ್ರೆ ಅಂತಿಲ್ವಲ್ಲ, ಏನು ಇಸ್ಯ? ಹೇಳ್ಬೋದು ಡಾರ್ಲಿಂಗ್, ನೀನು ನಾನು ನೆನೆಸ್ಕೊಂಡು ಕರಿತಾ ಇದೆಯಲ್ಲ, ಏಳು. ನೀನು ಹಿಂಗೆಲ್ಲ ಮಾಡ್ತೀಗ ಅಂತ ನಾನು ಅನ್ಕೊಂಡಿರ್ಲ ಕಣ್ಬಿರವ. ನನ್ನ ಮಗಳು ಜೀವನಲ್ಲಿ ಯಾಕೊಟ್ಟೋಗಿ ಎಲ್ರೂ ಛೀ ಥೂ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಿದ್ರು ನೀನು ಸುಮ್ಕೇನಿಯ ಇದೆಯಲ್ಲ, ಏನಾರ ಹೊಸಿನ ಸಹಾಯ ಮಾಡ್ದ ನನ್ನ ಮಗಳಿಗೆ? ನಾನು ಇದೀನಿ ನಾನು ನೋಡ್ಕೊತೀನಿ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಎಲ್ಲನೂ ಹೇಳ್ಬಿಟ್ಟು ಈಗ ಇಷ್ಟೆಲ್ಲ ಆದ್ರೂ ಸುಮ್ಕೆ ಇದೆಯಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಆಗೈತಿ ಇವಾಗ. ಆದ್ರೂ ನಿನಗೆ ಏನೂ ನನ್ನ ಹತ್ರ ಬಂದು ಹೇಳಲಿಲ್ಲ, ನನ್ನ ಮಗಳಿಗೆ ಹೋಗ್ಬಿಟ್ಟು ಸಹಾಯ ಮಾಡಿಲ್ಲ. ನೀನು ನಂಬ್ಕೊಂಡು ನಾನು ಅಯ್ಯೋ ಬಿಡು ಅಂತ ಸುಮ್ಕೆ ಇರ್ತೀನಿ ಎಲ್ಲ ವಿಚಾರದಾಗೂ. ಈಗ ನೋಡಿದ್ರೆ ಹಿಂಗೆ ಒಂದೇ ಕಿತನೆಯ ಹಿಂಗೆ ಕೈ ಎತ್ಬಿಟ್ಟಲ್ಲ ನೀನು. ಏನ್ ಪೊದ್ದು, ಹಂಗಾರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದೀಯಾ? ನಾನೇನಾದ್ರು ತಪ್ಪು ಮಾಡ್ತೀನ ಹೇಳು? ನಿಂಗೆ ಯಾವತ್ತನ ಬೇಜಾರು ಮಾಡೋ ಕೆಲಸ ಮಾಡ್ತೀನಾ? ಅದಕ್ಕೆ ಎಂದು ಮಾಡಿಲ್ಲ, ಇವಾಗ ಯಾಕೆ ಮಾಡಿದೆ ಅಂತ ನಿನಗೆ ಕೇಳ್ತಾ ಇರೋದು. ನೀನು ಎಂದು ಮಾಡಿಲ್ಲ ತಾನೇ ತಪ್ಪು ಕೆಲಸಗಳನ್ನ, ಏನು ಎಂದು ಮಾಡಿಲ್ಲ ತಾನೇ ನೀನು. ಮತ್ತೆ ಇವಾಗ ಯಾಕೆ ಮಾಡ್ತಾ ಇದ್ದೀಗ ನೀನು ಹೇಳು? ನನ್ನ ಮಗಳು ಅಷ್ಟು ಕಷ್ಟಪಟ್ಟು ಅಷ್ಟು ಅವಮಾನ ಮಾಡಬೇಕಾದ್ರೆ ನೀನು ಏನು ಮಾಡ್ತಾ ಇದ್ದೆ? ಏನೂ ಇಲ್ಲ, ಏನು ಮಾಡ್ತಾನೂ ಇರಲಿಲ್ಲ, ಏನೂ ಇಲ್ಲ. ಆಮೇಗಿಂದ ಬಂದು ನಿನ್ನ ಮಗಳು ನೋಡಕ್ಕೆ ಹೋಗು ಅಂತ ಹೇಳ್ಬಿಟ್ಟು ಸುಮ್ಕೆನಿಯ ಒಸಿ ಹಂಗೋ ಹಿಂಗೋ ಅಂತ ಹೇಳ್ದೆ. ಅಷ್ಟು ಬಿಟ್ರೆ ನೀನು ಏನು ಮಾಡಿದ್ಯಾ ಹೇಳು? ನೀನು ಹೇಳು ಏನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ಎಲ್ಲ ನನ್ನ ಮಗಳು ಇವಾಗ ನೋಡು ಹೊತ್ತು ಕರೆದು ಹಾಳು ಮಾಡ್ಕೊಂಡು ಅವಳ ಜೀವನನ ಎಲ್ಲ ಮಾಡ್ಕೊಂಡು ಬಂದವಳೆ. ಆದರೂ ನಿನಗೆ ಏನೂ ಅನ್ನಿಸ್ತಿಲ್ವಲ್ಲ ನಿನಗೆ? ಅಲ್ಲೇ ಇದ್ಬಿಟ್ಟು ಒಂದು ಚೂರಂಗೆ ಸರ್ ಮಾಡಿದ್ರೆ ನನ್ನ ಮಗಳ ಜೀವನನ ಇವತ್ತು ಅವಳು ಹೆಂಗೋ ನೆಮ್ಮದಿಗೆ ಅಲ್ಲೇ ನಿನ್ನೆ ಇರೋಳು. ಇಲ್ಲಿ ಗಂಟ ಯಾಕೆ ಬಂದಿರೋಳು? ನೀನೇ ಏನೂ ಸಹಾಯ ಮಾಡ್ದಿದ್ದಂಗೆ ನನ್ನ ಮಗಳಿಗೆ ಎಷ್ಟೆಲ್ಲ ನೀನು ಬೇಜಾರು ಮಾಡ್ಬಿಟ್ಟಿದೀಗ ಅಂತ ಹೇಳಿದ್ರೆ ಬಿಡು, ನೀನೇ ನನ್ನ ಸಹಾಯಕ್ಕೆ ಬರಲೇಬೇಡ ನೀನು. ಪೊದ್ದು, ಎಲ್ಲ ವಿಷಯ ತಿಳಿದಿದ್ದು ನೀನು ಏನು ಮಾತಾಡಬೇಡ.
ನಾನು ಮದುವೆ ಆದಮೇಲೆ ನಾನು ಎಲ್ಲ ಯಾವಾಗೂ ನಿಧಿ ಜೊತೆನೇ ಇದ್ದೆ. ನಿಧಿ ಜೊತೆನೇ ಇದ್ದು ಎಲ್ಲ ಸಹಾಯ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡೂ ಇದ್ದೆ. ಆದರೆ ನಿಧಿನೇನೆಯ ಒಂದಿನ ನಾನು ಕರೆದ್ಬಿಟ್ಟು ನಿನ್ನ ಮನೆಗೆ ಬರಬೇಡ ಭೈರವ, ನಿನ್ನ ಜೊತೆ ಮಾತಾಡ್ತಾ ಇದ್ರೆ ನನ್ನ ಎಲ್ಲರೂ ಮೆಂಟ್ಲು ಲೂಸು ಅಂತ ಅನ್ಕೊಬಿಡ್ತಾರೆ. ನನ್ನ ಗಂಡಂಗೂ ಚೆನ್ನಾಗಿ ಇಷ್ಟ ಆಗೋಕ್ಕಿಲ್ಲ, ನಾನು ಒಬ್ಳೆ ಹಿಂಗೆ ಮಾತಾಡ್ತಿರೋದಕ್ಕೆ 2-3 ಸಲ ಕೇಳಿದ್ರು. ನೀನು ಯಾಕೆ ಒಬ್ಬೊಬ್ಬಳೆ ಮಾತಾಡ್ತಿರ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನೇನು ನಮ್ಮ ಮನೆಗೆ ಬರಬೇಡ, ನೀನು ನನಗೆ ಬೇಕಾದಾಗ ನಾನು ಕರಿತೀನಿ, ಅಲ್ಲಿ ಗಂಟ ಬರಬೇಡ, ನೀನು ಹೋಗ್ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ದು ಯಾರು? ಹೇಳಿದ್ದು ಯಾರು ಅಂತ ಒಂದು ಕಿತ ಹೋಗ್ಬಿಟ್ಟು ನಿಮ್ಮ ಮಗಳನ್ನೇ ನೀನು ಯಾಕೆ ಹೇಳು, ನಾನು ಹೇಳುದ್ನಾ ಇಲ್ಲ ಅವ್ರು ಹೇಳ್ತಾ ಅಂತ ಹೇಳ್ಬಿಟ್ಟು. ನೋಡಮ್ಮಿ ಹೊದ್ದು ಒಂದು ಕಿತ ನಾವು ಮಾತು ಕೊಟ್ಟ ಮೇಲೆ ತಪ್ಪಕ್ಕಿಲ್ಲ, ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ, ಬತ್ತೀವಿ ಅಂದಮೇಲೆ ಬಂದೇ ಬತ್ತೀವಿ, ಬಿಡೋಕ್ಕಿಲ್ಲ. ಹಂಗೆ ನಾವು ಬರಬೇಡ ನನ್ನ ಮೇಲೆ ಆಣೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಮೇಲೆ ನಾನು ತಾನೇ ಏನು ಮಾಡಲಿ ಹೇಳು? ಆಯಿತು ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಬಂದ್ಬಿಟ್ಟೆ. ಅದಕ್ಕೆ ಅಲ್ವಾ ಸಹಾಯ ಮಾಡಬೇಡ ಅಂದ್ರೂ ನಾನು ನಿನ್ನ ಹತ್ರ ಬಂದು ಎಲ್ಲನೂ ಹೇಳಿದ್ದು. ಹಿಂಗೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಾಪದ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ನನ್ನ ಮೇಲೆ ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತಂದರೆ ಅರ್ಥ ಮಾಡ್ಕೊಳ್ದಿದ್ದಂಗೆ ಹೇಳು. ಏನ್ ಹೇಳ್ತಾ ಇದ್ಯಾ? ನನ್ನ ಮಗಳೇ ನೀನು ಹಿಂಗೆಲ್ಲ ಹೇಳಿದ್ದು? ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಟು ಆಣೆ ಪಾಣೆ ಇಕ್ಕುದ್ರೆ ಪದ್ದು ನಾನು ಹೆಂಗೆ ಹೋಗೋಕ್ಕಾಯ್ತದೆ? ನಮ್ಮ ಸಂಸಾರದ ವಿಚಾರಕ್ಕೇನು ಬರಬೇಡ, ನಾನೆಲ್ಲ ನೋಡ್ಕೊತೀನಿ, ನೀನು ಹೋಗು ಹಂಗೆ ಹಿಂಗೆ. ಕೇಳು ಹೋಗ್ಬಿಟ್ಟು ಒಂದು ಕಿತ ನಿಮ್ಮ ಮಗಳನ್ನೇ ನೀನು ನನ್ನ ಮೇಲೆ ನೀ ಕೋಪ ಮಾಡ್ಕೊಂಡು ನನ್ನ ಮೇಲೆ ನೀ ಜಗಳ ಮಾಡ್ತಿದ್ದೀಯಲ್ವಾ? ಬಿಡು ಪದ್ದು ಆಯಿತು. ಇಷ್ಟು ವರ್ಷ ನಿಂಗೆಲ್ಲ ಸಹಾಯ ಮಾಡಿದ್ದಕ್ಕೆ ನೀನು ಎಂಥ ಇದು ಮಾಡಿಬಿಟ್ಟೆ ನೀನಂತೂ. ಸರಿ ಬಿಡು ಆಯಿತು, ನಿಂಗೆ ನನ್ನ ಮೇಲೆ ಯಾವ ನಂಬಿಕೆನೂ ಇಲ್ಲ, ಎಂಥದೂ ಇಲ್ಲ. ಸರಿ ಬಿಡು, ನಂದೇ ತೆಪ್ಪಲ್ವಾ, ನಂದೇ ತೆಪ್ಪು ಬಿಡು. ಅಯ್ಯೋ ಭೈರವ, ನನಗೆ ಗೊತ್ತಿರ್ಲಿಲ್ಲ ಮಗಳ ಮೇಲೆ ಪಿರುತಿ ಶಾನೆ ಅಲ್ವಾ, ಅದಕ್ಕೆ ಹಿಂಗೆ ಎಲ್ಲನೂ ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ ಕಣ್ ಭೈರವ. ನನ್ನ ಮಗಳು ಹಿಂಗೆಲ್ಲ ನಿಂತಾಗಿ ಹೇಳಿರ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನೇನು ಮಾತಾಡಲ್ಲ ಕಣ್ಪದ್ದು. ಇಷ್ಟು ದಿನಕ್ಕೆ ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡ್ರ ನೀನು? ಇಷ್ಟೇನಾ? ಇದ್ರ ಮ್ಯಾಲೆ ನಿನ್ನ ಕೈಲಿ ಅರ್ಥ ಮಾಡ್ಕೊಳಕ್ಕೆ ನೀ ಆಗ್ಲಿಲ್ವ ನನ್ನ? ಸರಿ ಬಿಡು ಆಯಿತು ಬಿಡು, ಆಯಿತು ಆಯಿತು. ನನ್ನ ಮ್ಯಾಲೆ ನೀನು ಎಷ್ಟು ನಂಬಿಕೆ ಇಕ್ಕಿದ್ಯಾ, ಎಷ್ಟು ಪ್ರೀತಿ ಇಕ್ಕಿದ್ಯಾ ಅಂತ ಗೊತ್ತಾಯ್ತು ಬಿಡು ನನಗೆ. ಭೈರವ, ಭೈರವ, ಅಯ್ಯೋ ಒಂಟೆ ಹೋಯ್ತಲ್ಲಪ್ಪ. ಥು, ನಾನೇ ತೆಪ್ಪಾಗಿ ಅರ್ಥ ಮಾಡ್ಕೊಬಿಟ್ನ. ಈ ನನ್ನ ಮಗಳು ಯಾಕೆ ಇಂಥ ಕಂತ್ರಿ ಕೆಲಸ ಮಾಡಿದ್ಲು? ಆಣೆ ಭಾಷೆ ಇಕ್ಬಿಟ್ಟು ಬರಬೇಡ ಬರಬೇಡ ಅಂತ ಹೇಳ್ಬಿಟ್ಟು. ಥು, ಭೈರವ ಮುನಿಸ್ಕೊಂಡೆ ಹೊಂಟೋಯ್ತಲ್ಲಪ್ಪ. ಥು, ಈಗ ಏನು ಮಾಡಲಿ ನಾನು? ನಂದೇ ಎಲ್ಲ ತೆಪ್ಪು. ಕೋಪ ಮಾಡ್ಕೊಂಡು ಇಷ್ಟೆಲ್ಲ ಮಾತಾಡಬಾರ್ದಾಗಿತ್ತು ಭೈರವನ ಹತ್ರ. ಭೈರವ, ಭೈರವ, ಅಯ್ಯೋ ಒಂಟೆ ಹೋಯ್ತಲ್ಲ. ಅಯ್ಯೋ, ಇಷ್ಟು ದಿನ ಭೈರವ ಇತ್ತು ಅಂತೇಳ್ಬಿಟ್ಟು ಏನೇನೋ ಒಂದೊಂದು ಮಾಡ್ತಾ ಇದ್ದೆ. ಈಗ ಭೈರವ ಇಲ್ಲ ಅಂತ ಹೇಳಿ ಕೈ ಕಾಲೇನೇ ಆಡ್ತಿಲ್ವೇ ನನಗೆ? ಒಂಥರ ನಡ್ಕ ಕೈ ಕಾಲೆಲ್ಲ ನಡ್ಕೊ ಬತ್ತಾಯ್ತಲ್ಲ ನನಗೆ. ಭೈರವ ಇನ್ನು ಇರೋಕ್ಕಿಲ್ಲ, ನಾನೇ ನೋಡ್ಕೋಬೇಕು ಎಲ್ಲನೂವೇನಾ. ಇನ್ನು ಬೇಜಾರು ಮಾಡ್ಬಿಟ್ಟು ಕಳಿಸ್ಬಿಟ್ಟೆ. ಈಗ ಏನು ಮಾಡಲಿ ನಾನು? ನನ್ನ ಮಗಳು ಸಂಸಾರನ ಹೆಂಗೆ ಸರ್ ಮಾಡಲಿ ನಾನು? ಥು, ಕೋಪದಾಗ ಮಾತಾಡಬಾರ್ದಾಗಿತ್ತು ನಾನು. ಭೈರವ ಎಲ್ಲ ಒಳ್ಳೇದೇ ಮಾಡ್ತದೆ, ನಾನೇ ನಿನಗೆ ಕೋಪ ಮಾಡ್ಕೊಬಿಟ್ಟೆ. ಈಗ ಭೈರವನು ನನ್ನ ಸಹಾಯಕ್ಕಿಲ್ಲ. ಈಗ ನಾನು ಇನ್ನು ಏನು ಮಾಡಲಿ ನಾನು? ಇನ್ನು ಏನು ಮಾಡೋಕ್ಕಾಯ್ತದೆ ನನ್ನ ಕೈಲಿ? ಪದ್ದು ಡಾರ್ಲಿಂಗ್, ಪದ್ದು ಡಾರ್ಲಿಂಗ್, ಭೈರವ ಬಂದ. ನೀನು ಬೇಜಾರಾಗಿದ್ರೆ ನಾನು ಸಹಿಸ್ಕೊಂಡು ಸುಮ್ಮನೆ ಇರ್ತೀನ? ಹೇಳು, ನೀನು ಏನು ಬೇಜಾರು ಮಾಡ್ಕೋಬೇಡ. ನೀನು ತಾನೇ ಬೈದಿದ್ದು ನನ್ನ, ಬೇರೆ ಯಾರೂ ಅಲ್ವಲ್ಲ. ಈಗ ನೀನು ಬಂದು ಸಹಾಯ ಕೇಳ್ತಿದ್ಯಾ ತಾನೇ? ಮಾಡೋಣ ಬಿಡು, ಅದಕ್ಕೆಲ್ಲ ಒಂದು ಒಳ್ಳೆ ವ್ಯವಸ್ಥೆಯೇ ಮಾಡೋಣ. ಥ್ಯಾಂಕ್ಸ್ ಭೈರವ, ಥ್ಯಾಂಕ್ಸ್. ನೀನಿಲ್ಲ ಅಂತಂದರೆ ನನ್ನ ಕೈ ಕಾಲೇ ಆಡೋಕ್ಕಿಲ್ಲ. ನಾನು ಎಲ್ಲೂ ಬಿಟ್ಟು ಹೋಗಕ್ಕಿಲ್ಲ ಬಿಡು ಪತ್ತು ಡಾರ್ಲಿಂಗ್, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು, ಸರಿನಾ? ನಾನು ಎಲ್ಲ ನೋಡ್ಕೊತೀನಿ ಬಿಡು. ಅಪ್ಪ, ಈ ಗೊತ್ತಿ ಸಮಾಧಾನ ಆಯಿತು ನನಗೆ.